ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸವಾರರಿಬ್ಬರು ಗಂಭೀರ ಗಾಯಗೊಂಡ ಘಟನೆ ನಾಪೋಕ್ಲು ಭಾಗಮಂಡಲ ಮುಖ್ಯ ರಸ್ತೆಯ ಬಲ್ಲಮಾವಟಿ ಗ್ರಾಮದ ಬಳಿ ಭಾನುವಾರ ಸಂಜೆ ನಡೆದಿದೆ. ಭಾನುವಾರ ನಾಪೋಕ್ಲುವಿನಲ್ಲಿ ಮದುವೆ ಸಮಾರಂಭ ಮುಗಿಸಿ ಅಯ್ಯಂಗೇರಿಗೆ ಇಬ್ಬರು ಸವಾರರು ತೆರಳುತ್ತಿದ್ದ ಬೈಕ್ ಹಾಗೂ ಇದೇ ಮಾರ್ಗವಾಗಿ ನಾಪೋಕ್ಲುವಿಗೆ ಬರುತ್ತಿದ್ದ ಟಿಪ್ಪರ್ ಲಾರಿ ನಡುವೆ ಬಲ್ಲಮಾವಟಿ ಗ್ರಾಮದ ರಸ್ತೆ ತಿರುವಿನಲ್ಲಿ ಮುಖಾಮುಖಿ ಅಪಘಾತ ಸಂಭವಿಸಿದೆ. ಅಪಘಾತದಿಂದ ಬೈಕ್ನಲ್ಲಿದ್ದ ಅಯ್ಯಂಗೇರಿ ಗ್ರಾಮದ ತೊತ್ತಿಯಂಡ ಮುಕೇಶ್ ಹಾಗೂ ತೊತ್ತಿಯಂಡ ರಾಕೇಶ್ ಎಂಬುವವರಿಗೆ ತಲೆ ಹಾಗೂ ಕಾಲಿನ ಭಾಗಕ್ಕೆ ಗಂಭೀರ ಗಾಯಗಳಾಗಿದೆ. ಗಾಯಾಳುಗಳನ್ನು ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಅದರಲ್ಲಿ ಗಂಭೀರ ಗಾಯಗೊಂಡ ಮುಕೇಶ್ ಎಂಬಾತನನ್ನು ಮಡಿಕೇರಿ ಜಿಲ್ಲಾಸ್ಪತ್ರೆಯ ವೈದ್ಯರ ಸಲಹೆಯಂತೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದಿಂದ ಬೈಕ್ ಜಖಂಗೊಂಡಿದ್ದು ಟಿಪ್ಪರ್ ಲಾರಿಯ ಒಂದು ಭಾಗಕ್ಕೂ ಹಾನಿ ಉಂಟಾಗಿದೆ. ನಾಪೋಕ್ಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಆದರೆ ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಿಗದ ವೈದ್ಯರ ಸೇವೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಲ್ಲಮಾವಟಿಯಲ್ಲಿ ಟಿಪ್ಪರ್ ಮತ್ತು ಬೈಕ್ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಗಾಯಾಳುಗಳನ್ನು ಸಾರ್ವಜನಿಕ ನಾಪೋಕ್ಲು ಆರೋಗ್ಯ ಕೇಂದ್ರಕ್ಕೆ ಕರೆತಂದಾಗ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೂ ವೈದ್ಯರ ಸೇವೆ ಇಲ್ಲದಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ನಾಪೋಕ್ಲು ಪಟ್ಟಣ ಹಲವು ಗ್ರಾಮಗಳನ್ನು ಒಳಗೊಂಡು ಅಧಿಕ ಸಂಖ್ಯೆಯನ್ನು ಹೊಂದಿರುವ ದೊಡ್ಡ ಹೋಬಳಿಯಾಗಿದೆ. ಇಲ್ಲಿ ದಶಕಗಳ ಹಿಂದೆ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದ ಆಸ್ಪತ್ರೆಯನ್ನು ಎಲ್ಲಾ ಸೌಲಭ್ಯಗಳೊಂದಿಗೆ ದಿನದ 24 ಗಂಟೆಯೂ ಜನರ ಸೇವೆಗಾಗಿ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಆದರೆ ವೈದ್ಯರ ಕೊರತೆಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದಾಗ ಸಿಗುವ ಸೌಲಭ್ಯ ಈಗ ಜನರಿಗೆ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ನಾಪೋಕ್ಲು ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಡ್ರಿಂಕ್ ಅಂಡ್ ಡ್ರೈವ್ ಮತ್ತು ಅಪ್ರಾಪ್ತರ ವಾಹನ ಚಾಲನೆ ಸೇರಿದಂತೆ ರಸ್ತೆ ಸುರಕ್ಷತಾ ನಿಯಮ ಉಲ್ಲಂಘಿಸಿ ಚಾಲಕರು ವಾಹನ ಚಲಾಯಿಸುತ್ತಿದ್ದಾರೆ. ಇದರಿಂದ ವ್ಯಾಪ್ತಿಯಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗುವಂತಾಗಿದೆ. ಪೊಲೀಸ್ ಇಲಾಖೆ ಇದನ್ನು ನಿಯಂತ್ರಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಹಿಂದೆ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದಾಗ ಇಲ್ಲಿ ವೈದ್ಯರ ಕೊರತೆ ಇರಲಿಲ್ಲ. ಈಗ ಎಲ್ಲಾ ವ್ಯವಸ್ಥೆಗಳೊಂದಿಗೆ ಈ ಆಸ್ಪತ್ರೆಯನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಆದರೆ ಗಂಭೀರವಾಗಿ ಗಾಯಗೊಂಡ ಗಾಯಾಳುವನ್ನು ಇಲ್ಲಿಗೆ ಕರೆತಂದಾಗ ಪ್ರಾಥಮಿಕ ಚಿಕಿತ್ಸೆಗೂ ವೈದ್ಯರಿಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಜಿಲ್ಲಾಡಳಿತ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಕೂಡಲೇ ಇಲ್ಲಿಗೆ ದಿನದ 24 ಗಂಟೆ ವೈದ್ಯರ ಸೇವೆ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾರೆ ನಾಪೋಕ್ಲು ಗ್ರಾಮ ಪಂಚಾಯಿತಿ ಕುಲ್ಲೇಟಿರ ಅರುಣ್ ಬೇಬಾ ಹಾಗೂ ನಾಪೋಕ್ಲಿನ ಆರಿಫ್. ನಾಪೋಕ್ಲು ವ್ಯಾಪ್ತಿಯಲ್ಲಿ ಅಪಘಾತ ಪ್ರಕರಣಗಳು ಇತ್ತೀಚೆಗೆ ಅಧಿಕವಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ಮತ್ತು ಅಪ್ರಾಪ್ತರ ವಾಹನ ಚಾಲನೆ ಸೇರಿದಂತೆ ರಸ್ತೆ ಸುರಕ್ಷತಾ ನಿಯಮವನ್ನು ಚಾಲಕರು ಉಲ್ಲಂಘನೆ ಮಾಡುತ್ತಿರುವುದರಿಂದ ಇಂತಹ ಅವಘಡಗಳು ಸಂಭವಿಸುತ್ತಿದೆ. ಪೊಲೀಸ್ ಇಲಾಖೆ ಇದರ ನಿಯಂತ್ರಣಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಾರೆ ಜೆಡಿಎಸ್ ಮುಖಂಡ ಎಂಎ ಮನ್ಸೂರ್ ಆಲಿ. ರೈಟ್ ಚಿಕ್ಕಪ್ಪರದು ಸ್ವಂತ ತಮ್ಮಲ್ಲ ಅವನ ಹೆಸರಲ್ಲಿ ಅವನು ಮುಖೇಶ್ ಅಂತ ಇನ್ಸಿಲು ಇದೆಯಾ ಇನ್ಸಿಲ್ ಟಿ ಪಿ ಹಾಕೊಳ್ಳಿ ತೊಂದರೆ ಇಬ್ರು ಅಲ್ಲ ಇಬ್ಬರು ಇವರು ಅಕ್ಷಯ್ ಅಂತ ಸಿಸ್ಟರ್ ಯಾರು ಇಲ್ವಾ ಇಲ್ಲಿ ಎಮರ್ಜೆನ್ಸಿ ಅಲೋ ನಾಪೋಕ್ಲು ವ್ಯಾಪ್ತಿಯಲ್ಲಿ ಆಕ್ಸಿಡೆಂಟ್ಸ್ ಕೇಸುಗಳು ಇತ್ತೀಚೆಗೆ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳೋದಂತ ಕೇಳ್ಕೊಳ್ತಾರೆ. ಯಾಕೆಂದರೆ ಸುಮಾರು ಜನ ಲೈಸೆನ್ಸ್ ಇಲ್ಲದೆ ಓಡಿಸ್ತಾ ಇದ್ದಾರೆ, ಡಾಕ್ಯುಮೆಂಟ್ಸ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ. ದಯವಿಟ್ಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಏನೇನೋ ಸುಮಾರು ಇದು ಕೇಳ್ಕೊಳ್ತಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಾಗ ವೈದ್ಯರ ಕೊರತೆ ಅಷ್ಟು ಗೊತ್ತಾಗಲಿಲ್ಲ. ಈಗ ಸಮುದಾಯ ಆರೋಗ್ಯ ಕೇಂದ್ರ ಆದಮೇಲೆ ವೈದ್ಯರ ಕೊರತೆ ಭಾಳ ಇದೆ. ದೊಡ್ಡದಾದ ಆಸ್ಪತ್ರೆ ಇದೆ, ಎಲ್ಲ ಸುವ್ಯವಸ್ಥೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಈಗಾಗಲೇ 2 ವಾಹನ ಅಪಘಾತ ಆಗಿದೆ. ಅದರಲ್ಲಿ ಒಂದು ಬಹಳ ತೀವ್ರತರದ ಗಂಭೀರ ಗಾಯ. ಅವರನ್ನು ಫಸ್ಟ್ ಏಡ್ ಮಾಡಲಿಕ್ಕೆ ಇಲ್ಲಿ ವೈದ್ಯರ ಕೊರತೆ ಇದೆ. ಅದನ್ನು ಮಗುವಿನ ಸಹ ಆಕ್ಸಿಡೆಂಟ್ ಆಯಿತು, ತಲೆಗೆ ಪೆಟ್ಟಾಗಿದೆ. ಆದ್ದರಿಂದ ಕೂಡಲೇ ಜಿಲ್ಲಾಡಳಿತ ಯಾರೇ ಇರ್ಬೋದು, ಆರೋಗ್ಯ ಇಲಾಖೆ ಸಂಬಂಧಪಟ್ಟ ತುರ್ತಾಗಿ 24 ಗಂಟೆ ಇರುವಂಥ ವೈದ್ಯರನ್ನು ನೇಮಿಸಿಕೊಡಬೇಕಾಗಿ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೇನೆ. ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದ್ರೂ ಮೂಲಭೂತ ಸೌಕರ್ಯಗಳಿಗೆ ಈಗಲೂ ಪರದಾಡುವಂಥ ಅವಸ್ಥೆ ಈ ಗ್ರಾಮಸ್ಥರದಾಗಿದೆ.
ನಮ್ಮ ಸುತ್ತಮುತ್ತ ಇಷ್ಟೊಂದು ಚಿಕ್ಕ ಚಿಕ್ಕ ಪಟ್ಟಣಗಳು ಅವಲಂಬಿಸಿರುವಂಥ ನಾಪೋಕ್ಲಂಥ ಪಟ್ಟಣದಲ್ಲಿ ಇಷ್ಟು ದೊಡ್ಡ ಕಟ್ಟಡಗಳು ಹಾಕಿ ಅದರಲ್ಲಿ ಏನು ಪ್ರಯೋಜನ ಇಲ್ಲದಂಗೆ ಕೊಳೆತು ಬೀಳುತ್ತಿದೆ. ಡಾಕ್ಟರು ಹೋಗಿ ಒಂದು ಫಸ್ಟ್ ಏಡ್ ಮಾಡುವಂಥ ಸಿಬ್ಬಂದಿ ವರ್ಗವೂ ಇಲ್ಲ ಇದರಲ್ಲಿ. ಈಗ 2 ಆಕ್ಸಿಡೆಂಟ್ ಈಗ ಹೋಗಿದೆ, ಇಬ್ಬರದು ಫಸ್ಟ್ ಏಡ್ ಸಹ ಮಾಡ್ಸೋಕೆ ಆಗಲಿಲ್ಲ ಇಲ್ಲಿಂದ. ಮತ್ತು ಒಂದು ಮಗುದು ಈಗ ಆಗ್ತಿದೆ, ಅದಕ್ಕೂ ಇಲ್ಲಿ ನೋಡೋಕ್ಕೆ ಡಾಕ್ಟರ್ ಇಲ್ಲ. 2 ಕೇಸು ತುಂಬ ಕ್ರಿಟಿಕಲ್ ಆಗಿದೆ. ಆದರೂ ಸಹ ಈವನ್ ಫಾರ್ ಫಸ್ಟ್ ಏಡ್ ದರ್ ಇಸ್ ನೋ ಡಾಕ್ಟರ್ಸ್.